ನಟ ದರ್ಶನ್ ಪರಪ್ಪನ ಅಗ್ರಹಾರ ವಾಸ ಮುಂದುವರಿತಾ ಇದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಇನ್ನೆಷ್ಟು ದಿನ ಅನ್ನೋ ಪ್ರಶ್ನೆ ಕಾಡ್ತಿದೆ ದರ್ಶನ್ ಅವರ ಅಭಿಮಾನಿಗಳಿಗೆ. ಇನ್ನೆಷ್ಟು ದಿನ ಜೈಲಲ್ಲಿರ್ತಾರೆ ನಮ್ಮ ಬಾಸ್ ಅಂತ ದರ್ಶನ್ ಅಭಿಮಾನಿಗಳು ಒಂದಷ್ಟು ಪ್ರಶ್ನೆಗಳನ್ನ ಹಾಕೊಂಡು ಹುಡುಕ್ತಾನೆ ಇದ್ದಾರೆ. ಆದರೆ ಸದ್ಯಕ್ಕೆ ದರ್ಶನ್ ಅವರು ಜೈಲಿಂದ ವಾಪಸ್ ಬರುವ ಲಕ್ಷಣಗಳು ಕಾಣ್ತಾ ಇಲ್ಲ. ಬಟ್ ವಕೀಲರು ಮಾತ್ರ ವಿಶ್ವಾಸದಲ್ಲೇ ಇದ್ದಾರೆ, ತುಂಬ ವಿಶ್ವಾಸದಲ್ಲಿದ್ದಾರೆ. ಮತ್ತೆ ಇವತ್ತು 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿ ಕೋರ್ಟ್ ಆದೇಶ ಕೊಟ್ಟಿದೆ. ಕೋರ್ಟಲ್ಲಿ ಇವತ್ತು ಏನೇನಾಯಿತು, ಪೊಲೀಸರು ಕೊಲೆ ಈ ಒಂದು ಪ್ರಕರಣದಲ್ಲಿ ಯಾವ ಹಂತದಲ್ಲಿದ್ದಾರೆ, ಏನು ಲೆಕ್ಕಾಚಾರ ಅಂತ ಎಲ್ಲ ಅಂಕಿಅಂಶಗಳನ್ನ ನಾನು ನಿಮಗೆ ಇವತ್ತು ಕೊಡ್ತೇನೆ. ಎಷ್ಟು ದಿನ ಆಗ್ಬೋದು, ಇನ್ನು ಎಷ್ಟು ತಿಂಗಳಾಗ್ಬೋದು, ಜೈಲು ಶಿಕ್ಷೆ ಆದರೆ ಅದು ವರ್ಷಗಳ ಲೆಕ್ಕನ, ಏನು ಕತೆ ಅನ್ನೋದಾದರೆ ಇವತ್ತು 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಆದೇಶ ಕೊಡ್ತು. ಆಗಸ್ಟ್ 1ರವರೆಗೆ ದರ್ಶನ್ ಅವರು ಜೈಲಲ್ಲಿರಬೇಕಾಗತ್ತೆ ಪರಪ್ಪನ ಅಗ್ರಹಾರದಲ್ಲಿ. ಪ್ರಕರಣದ 17 ಆರೋಪಿಗಳು ವಿಚಾರಣೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದರು. ನ್ಯಾಯಾಂಗ ಬಂಧನ ವಿಸ್ತರಣೆಗೆ 30 ಕಾರಣಗಳನ್ನು ಕೊಡ್ತು, ಪೊಲೀಸರು ಕೊಟ್ಟರು. ಮನೆ ಊಟ ಹಾಸಿಗೆ ನೀಡುವಂತೆ ದರ್ಶನ್ ಏನು ಡಿಮ್ಯಾಂಡ್ ಮಾಡಿದ್ರಲ್ಲ, ಆ ಸಂಬಂಧಪಟ್ಟಂಥ ಅರ್ಜಿ ವಿಚಾರಣೆ ಶುಕ್ರವಾರ ನಡೆಯುತ್ತೆ. ಬಟ್ ಇನ್ನೊಂದು ಪೊಲೀಸರ ವಾದ ಏನು, ಬೇಲ್ ಕೊಡಿ ಅಂತಲೇ ಕೇಳ್ತಿದ್ದಾರೆ ದರ್ಶನ್ ಪರವಾದ ವಕೀಲರು, ಬೇಡ ಅಂತ ಹೇಳ್ತಿಲ್ಲ. ಏನು ಕಾರಣಗಳು ಕೊಡ್ತಿದ್ದಾರೆ ಪೊಲೀಸ್ನವರು? ಆರೋಪಿಗಳು ಕಿಡ್ನ್ಯಾಪ್, ಕೊಲೆ ಮತ್ತು ಸಾಕ್ಷಿ ನಾಶದಲ್ಲಿ ಭಾಗಿಯಾಗಿದ್ದಾರೆ. ಕಿಡ್ನ್ಯಾಪ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ, ಮತ್ತು ಅದನ್ನು ನಾಶಪಡಿಸೋಕೆ ಹೋಗಿದ್ದಾರೆ. ಆರೋಪಿಗಳಿಂದ ಬರೋಬ್ಬರಿ 83 ಲಕ್ಷ ರೂಪಾಯಿ ಸೀಸ್ ಮಾಡಲಾಗಿದೆ. ಅಂದರೆ ಅದನ್ನ ಇನ್ಯಾರಿಗೋ ತಲೆ ಕಟ್ಟಕ್ಕೆ, ಅದನ್ನು ಒಪ್ಕೊಳ್ಳೋಕ್ಕೆ, ಬೇರೆ ಬೇರೆ ಕಾರಣಕ್ಕೆ ಹಣದ ವ್ಯವಹಾರ ಆಗಿದೆ, ಮತ್ತು ಜೊತೆಗೆ ಹಣ ಸೀಸ್ ಮಾಡಿದ್ದೀವಿ, ಇನ್ನೇನೋ ಬೇರೆ ಬೇರೆ ಇದೆ ಅನ್ನೋ ಲೆಕ್ಕಾಚಾರ ಕೊಟ್ಟಿದ್ದಾರೆ. ಹಣ ನೀಡಿದ ವ್ಯಕ್ತಿಗಳ ಹೇಳಿಕೆಗಳನ್ನು ದಾಖಲಿಸಬೇಕಿದೆ. ಯಾರ್ಯಾರು ಕೊಟ್ಟರು ಫಂಡು, ಯಾಕಂದ್ರೆ ಇದು ಆರ್ಥಿಕ ವ್ಯವಹಾರಗಳು ಲೆಕ್ಕಾಚಾರ ಬೇರೆ ಬೇರೆ ಇರೋ ಕಾರಣ ಅದ್ರ ಬಗ್ಗೆ ತನಿಖೆ ಮಾಡಬೇಕಾಗಿದೆ. ದಾಖಲಿಸಬೇಕಿದೆ ಅವ್ರ ಹೇಳಿಕೆಗಳನ್ನ. ಎಲ್ಲ ಆರೋಪಿಗಳು ಒಳಸಂಚನ್ನು ರೂಪಿಸಿದ್ದಾರೆ. ಕರ್ಕೊಂಡು ಬಂದವರು, ಒಡೆದೋರು, ಬಡ್ದೋರು, ಸಾಯಿಸೋರು, ಶವ ಬಿಸಾಕಕ್ಕೆ ಹೋದವರು, ನಂತರದ ಬೆಳವಣಿಗೆ ಎಲ್ಲರೂ ಕೂಡ ಇದರಲ್ಲಿ ಒಳಸಂಚು ಮಾಡಿರೋದು ದೃಢ ಆಗಿದೆ ಈ ಕ್ಷಣದವರೆಗಿನ ತನಿಖೆಯಲ್ಲಿ. ಸಾಕ್ಷಿ ನಾಶ ಮಾಡಲು ಒಳಸಂಚು ಮಾಡಿರೋದು ದೃಢ, ಅಂದರೆ ಸಾಕ್ಷಿ ನಾಶ, ಕೊಲೆ ಸಂಬಂಧಪಟ್ಟ ಬೇರೆ ಬೇರೆ ಕತೆ ಮಾಡಿರೋದಿಲ್ಲ, ಅದು ದೃಢಪಟ್ಟಿದೆ. ಮೊಬೈಲ್ ಡಾಟಾ ಒರಿಜಿನಲಿಟಿ ಚೆಕ್ ರಿಪೋರ್ಟ್ ಬಾಕಿ ಇದೆ. ಅಲ್ಲೇನಾಗಿತ್ತು, ನಿಜವಾಗ್ಲೂ ಅಂತ ಅಶ್ಲೀಲ ಸಂದೇಶಗಳನ್ನ ಕಳಿಸಿದ್ರಾ, ಇಲ್ಲ ಬೇರೆ ಯಾವುದೋ ಕಾರಣಕ್ಕೆ ಬೇರೆ ಬೇರೆ ಕತೆಗೇನೋ ಆಗಿದೆಯಾ? ಆ ದಾಖಲೆಗಳನ್ನ ನಾವು ಇನ್ನೂ ಇದು ಮಾಡಬೇಕಾಗಿದೆ, ಒರಿಜಿನಾಲಿಟಿ ಚೆಕ್ ಮಾಡಬೇಕಾಗಿದೆ. ಸೀಸ್ ಆಗಿರುವ CCTV DVR ರಿಟ್ರೀವ್ ನಡೀತಾ ಇದೆ. ನಂತರ ಇವೆಲ್ಲ ಬಾಕಿ ಇದೆ, ಹಾಗಾಗಿ ಬೇಲ್ ಕೊಡಬೇಡಿ. ಹೌದು, ಕೋರ್ಟ್ಗೆ ಇಂಥ ಲಕ್ಷಾಂತರ ಪ್ರಕರಣಗಳನ್ನ ಹ್ಯಾಂಡಲ್ ಮಾಡೋದು ಕೋರ್ಟು. ನ್ಯಾಯಾಧೀಶರಿಗೆ ಇದರ ಅರಿವಿರುತ್ತೆ ಏನು ಅಂತ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನೇನು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಕೋರ್ಟಿಗೆ ಗೊತ್ತು, ಜೊತೆಗೆ ದರ್ಶನ್ ಅವ್ರಿಗೂ ಗೊತ್ತಾಗಿದೆ ಅಂತ ಕಾಣುತ್ತೆ. ಹಾಗಾಗಿ ಅವರು ಹಾಸಿಗೆ, ಮನೆ ಊಟ ಎಲ್ಲವನ್ನು ಕೇಳ್ತಾ ಇದ್ದಾರೆ. ತಕ್ಷಣಕ್ಕಂತ ಇವ್ರು ಕಳಿಸಲ್ಲ, ಲಾಂಗ್ ಟೈಮ್ ಇರಬೇಕು. ಆ ಕಾರಣಕ್ಕೆ ಎಲ್ಲ ವ್ಯವಸ್ಥೆ ಸರಿ ಹೋಗಲಿ ಅಂತ. ಬಟ್ ಅದು ಶುಕ್ರವಾರ ವಿಚಾರಣೆ ಇದೆ. ಎಸ್ ವಿನಾಯಕ್ ಸರ್, ಏನಂದ್ರೆ ಇಲ್ಲಿ ದರ್ಶನ್ ವಿರುದ್ಧ ಕೇಳಿ ಬಂದಿರುವಂಥದ್ದು ಗಂಭೀರ ಆರೋಪಗಳು ಸರ್. ಕಿಡ್ನ್ಯಾಪು, ಕೊಲೆ, ಸಾಕ್ಷಿ ನಾಶ. ಇಲ್ಲಿ ನಾವು ನೋಡ್ಬೋದು, ಈ 302 ಅನ್ನುವಂಥ ಕೇಸ್ ದಾಖಲಾಗಿರೋದು. ಈ ಕೇಸಲ್ಲಿ ಅಷ್ಟು ಸುಲಭವಾಗಿ ಜಾಮೀನು ಕೂಡ ಸಿಗೋ ಡೌಟು. ಇದೇ ಕಾರಣಕ್ಕೆ ದರ್ಶನ್ ಪರ ವಕೀಲರು ಕೂಡ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ, ದರ್ಶನ್ ಜೊತೆ ಮಾತುಕತೆ ಕೂಡ ನಡೆಸಿದ್ದಾರೆ ಅಂತ ಹೇಳಾಗ್ತಿದೆ. ಬಟ್ ಜಾಮೀನು ಸಿಗೋದು ಕಷ್ಟ ಅನ್ನುವಂಥ ಸುದ್ದಿ. ಇದೇ ಕಾರಣಕ್ಕೆ ದರ್ಶನ್ ಪರ ವಕೀಲರು ಇದುವರೆಗೂ ಜಾಮೀನು ಕೊಡಿ ಅಂತ ಜಾಮೀನಿಗೆ ಅರ್ಜಿ ಸಲ್ಲಿಸಿಲ್ಲ ಸರ್ ಇದುವರೆಗೂ. ಹಾಗಾಗಿ ಅವರು ಯಾವ ಜೈಲಿನಲ್ಲಿ ಇರಬೇಕು ಅನ್ನುವಂಥದ್ದು ಮೆಂಟಲಿ ಫಿಕ್ಸ್ ಆಗಿದ್ದಾರೆ ಆಲ್ಮೋಸ್ಟ್ ದರ್ಶನ್ ಈಗ. ಅದೇ ಕಾರಣಕ್ಕೆ ಹಾಸಿಗೆ ಬೇಕು, ಪುಸ್ತಕ ಬೇಕು ಅನ್ನುವಂಥ ಒಂದಿಷ್ಟು ಡಿಮ್ಯಾಂಡ್ ಇಟ್ಟಿದ್ದಾರೆ. ಹಾಗಾದ್ರೆ ಈ ದರ್ಶನ್ ನಟ ಅನ್ನುವಂತಹ ಕಾರಣಕ್ಕೆ ಹಾಸಿಗೆ, ದಿಂಬು, ಪುಸ್ತಕನ ಕೊಟ್ರೆ, ಬಟ್ ಇನ್ನುಳಿದಂತಹ ಆರೋಪಿಗಳು ಇರ್ತಾರಲ್ಲ, ಕೈದಿಗಳು ಇರ್ತಾರಲ್ಲ, ಅವ್ರಿಗೆ ಕೊಡಕ್ಕಾಗತ್ತಾ? ಇದು ಕೂಡ ಪ್ರಶ್ನೆ ಅಲ್ವಾ? ಬಹುಶಃ ಕೋರ್ಟ್ ಏನ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ ಇದೆ ಸರ್. ಎಸ್, ಅಂದರೆ ಕೆಲವೊಂದು ವಿಶೇಷ ಪ್ರಕರಣದಲ್ಲಿ ಇದು ಸಾಧ್ಯ ಆಗಿದೆ. ಜೈಲಲ್ಲಿ ತವರ ಪ್ರಕರಣದಲ್ಲಿ ಇದು ಸಾಧ್ಯ ಆಗಿದೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಕೇಸಲ್ಲಿ ಇದು ಸಾಧ್ಯ ಆಗಿದೆ. ಇಲ್ಲಿ ಸಾಧ್ಯ ಆಗ್ಬೋದೇನೋ ಅನ್ನೋದಷ್ಟೇ. ಆಮೇಲೆ ಎರಡನೇದು ಇನ್ನೊಂದು ಅಚ್ಚರಿಯ ವಿಷಯ ಅಂದರೆ ಬೇಲ್ ಅಪ್ಲಿಕೇಶನ್ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀರಿ. ಇಲ್ಲ, ಇದು ಸದ್ಯಕ್ಕೆ ಸಿಗಲ್ಲ ಅನ್ನೋ ಕಾರಣಕ್ಕೆ ಅಪ್ಲೈ ಮಾಡಿಲ್ವೋ, ಮತ್ತು ದರ್ಶನ್ ಅವರು ಇನ್ನೊಂದಷ್ಟು ದಿನ ನನಗೂ ರಿಯಲೈಸ್ ಆಗಬೇಕು,
ನಾನು ಮಾಡಿದಂಥ ತಪ್ಪು ರಿಲೈಸ್ ಆಗಬೇಕು ಅಂತ ಅದಾದಾಗಲೇ ಆಗಲಿ ಅಂತ ಕೂತಿದ್ದರು. ಅಲ್ಲಿ ಒಂದು ವಿಷಯ ಚರ್ಚೆ ಆಗ್ತಿರ್ತಿತ್ತು. ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಪವಿತ್ರ ಗೌಡ. ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದು ಪವಿತ್ರ ಗೌಡಗೆ. ವಿಜಯಲಕ್ಷ್ಮಿ ಅವರು ಒಂದು ಪತ್ರ ಬರೆದಿದ್ರು ಪೊಲೀಸ್ ಕಮಿಷನರ್ಗೆ. ಆಕೆಯನ್ನು ಪವಿತ್ರ ಗೌಡ ಗೆಳತಿ ಅಷ್ಟೇ, ಪತ್ನಿ ಅಲ್ಲ, ನಾನು ಒಬ್ಬಳೇ ಪತ್ನಿ ಅಂತ ಹೌದು ಮೆನ್ಷನ್ ಮಾಡಿ ಬರೆದಿದ್ರು. ಸೊ ಎಲ್ಲವನ್ನೂ ಕೂಡ ನೋಡಿದಾಗ ಪವಿತ್ರ ಗೌಡ ಇಂದ ಇಷ್ಟೆಲ್ಲ ಆಗಿದೆ ಅನ್ನೋ ಕಾರಣಕ್ಕೆ ಪವಿತ್ರ ಗೌಡ ಹತ್ರ ಮಾತಾಡ್ತಿಲ್ಲ, ಕಮ್ಯುನಿಕೇಷನ್ ಇಲ್ಲ, ಪಶ್ಚಾತ್ತಾಪದ ಭಾವನೆ ದರ್ಶನ್ ಅವರಲ್ಲಿದೆ. ದರ್ಶನ್ ಅವರು ಹೊರಗಡೆ ಬಂದಮೇಲೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದ್ರು ಅಂತ ಒಬ್ಬ ನಟ, ಐ ಥಿಂಕ್ ಧನ್ವೀರ್ ಯಾರೋ ಮಾತಾಡ್ತಾ ಹೇಳಿದರು. ಅಂದರೆ ಅವ್ರಿಗೂ ನಾನು ಹೆಲ್ಪ್ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಇದ್ದೀನಿ ಅಂತ ಎಕ್ಸ್ಪ್ರೆಸ್ ಮಾಡಿದಂಥ ವಿಷಯ ಆಗ್ಬೋದು. ಮತ್ತು ನನ್ನ ಸೆಲೆಬ್ರಿಟಿಗಳು ಹೇಗಿದ್ದಾರೆ ಅಂತ ಅಭಿಮಾನಿಗಳನ್ನ ಕೇಳಿದ್ದಾಗ್ಬೋದು. ಎಲ್ಲರೂ ಹೊರಗಡೆ ಬಂದವರು ಮಾತಾಡ್ತಿರೋದೇನಂದರೆ ದರ್ಶನ್ ಅವರು ಬದಲಾಗಿದ್ದಾರೆ, ದರ್ಶನ್ ಅವರು ಕೆಟ್ಟ ಸಹವಾಸವನ್ನು ಬಿಡುವ ಲೆಕ್ಕಾಚಾರದಲ್ಲಿದ್ದಾರೆ. ವಿಜಯಲಕ್ಷ್ಮಿ ಅವರು ಹೇಳ್ದಂಗೆ ಕೇಳ್ತಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಏನು ಮಾಡಬೇಕು ಅನ್ನೋ ವಿಷಯದಲ್ಲಿ ವಿಜಯಲಕ್ಷ್ಮಿ ಅವರು ಸಲಹೆ ಕೊಡ್ತಿದ್ದಾರೆ. ಅಂದರೆ ಚರ್ಚೆ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಗಂಡ ಹೆಂಡತಿ. ಸೊ ಹೀಗಾಗಿ ದರ್ಶನ್ ಒಂದು ಹೊಸ ರೀತಿಯಲ್ಲಿ ಜೈಲಿನಿಂದ ಹೊರಗಡೆ ಬರ್ಬೋದು ಅನ್ನೋ ಚರ್ಚೆಗಳು. ಸರ್ ಏನಂದ್ರೆ ಒಬ್ಬ ಆರೋಪಿ ಜೈಲಿದ್ದಾಗೆ ಒಂದಿಷ್ಟು ರಿಯಲ್ಸ್ ಆಗಿರುತ್ತೆ. ಹೌದು ನಾ ಮಾಡಿದ ತಪ್ಪು, ನಾನು ಆ ಮೆಸೇಜ್ಗೆ ಅಷ್ಟೊಂದು ರಿಪ್ಲೈ ಕೊಟ್ಟು ಅಲ್ಲಿ ರೇಣುಕಾಸ್ವಾಮಿಯನ್ನ ಶೆಡ್ಡಿಗೆ ಕರೆಸಿ ಅವರನ್ನು ಹತ್ಯೆ ಮಾಡಿ ಕೊಲೆ ಮಾಡುವಷ್ಟು ಬಟ್ಟೆ ಕೆಳಿಬಾರ್ದಾಯ್ತು ಅನ್ನುವಂಥದ್ದು ಈಗ ರಿಲೀಸ್ ಆಗಿರ್ಬೋದು. ಬಟ್ ಇದೇ ಕಾರಣಕ್ಕೆ ವಿಜಯಲಕ್ಷ್ಮಿ ಮುಂದೆ ಹೇಳಿರ್ಬೋದು, ಇಲ್ಲ ನಾನು ಮುಂದೆ ಇಂಥ ಕೆಲಸ ಮಾಡಲ್ಲ, ಇನ್ ಮುಂದೆ ಪವಿತ್ರ ಸಾಹಸ ಬಿಡ್ತೀನಿ ಅನ್ನುವಂಥ ಮಾತನ್ನು ಹೇಳಿರ್ಬೋದು. ಬಟ್ ಆದ್ರೆ ಈಗಾಗಲೇ ಲಾಕ್ ಆಗ್ಬಿಟ್ಟಿರೋ ದರ್ಶನ್ ಸಂಪೂರ್ಣವಾಗಿ. ಯಾಕಂದ್ರೆ ಒಬ್ರಲ್ಲ ಇಬ್ರಲ್ಲ 17 ಜನ ಸರ್ ಇರೋದು ಈ ಪ್ರಕರಣದಲ್ಲಿ ಆರೋಪಿಗಳು. ಏನಂದ್ರೆ ಪೊಲೀಸರು 1 by 1 ತನಿಖೆ ಮಾಡಿದಾಗ ಒಂದು ವಿಷಯ ಗೊತ್ತಾ, ಸಲ್ಮಾನ್ ಖಾನ್ ಜೈಲಿಗೆ ಹೋಗಿದ್ದಾರೆ, ಸಂಜಯ್ ದತ್ ಜೈಲಿಗೆ ಹೋಗಿದ್ದಾರೆ, ನಮ್ಮಲ್ಲೂ ಒಂದಷ್ಟು ನಟರು ಜೈಲಿಗೆ ಹೋಗಿದ್ದಾರೆ, ದೊಡ್ಡವರು ಜೈಲಿಗೆ ಹೋಗಿದ್ದಾರೆ, ಯಡಿಯೂರಪ್ಪ ಜೈಲಿಗೆ ಹೋಗಿದ್ದಾರೆ, ರಾಜಕಾರಣಿಗಳು ಹೋಗಿದ್ದಾರೆ, ಸೆಲೆಬ್ರಿಟಿಗಳು ಹೋಗಿದ್ದಾರೆ. ಜೈಲು ವಾಸ ಒಂದಷ್ಟು ಪರಿವರ್ತನೆಗೆ ಇದಾಗತ್ತೆ ಅಂತ ನನಗೊಬ್ಬರು ಭೇಟಿ ಆಗಿರು ಕಳೆದ ವಾರ. ಜೈಲಿಗೆ ಹಿಂಗೆ ಹೋಗಿ ಬಂದವರು ಒಂದು 50 ದಿನ ಇದ್ದವರು. ಜೈಲಲ್ಲಿದ್ದಾಗೆಲ್ಲ ಏನೆಲ್ಲ ಆಯಿತು, ಏನೆಲ್ಲ ಸನ್ನಿವೇಶ ಬಂತು ಅಂತ ನನಗೆ ಹೇಳ್ತಾ ಇದ್ರು ಅವರು. ಅದೊಂದು ದೊಡ್ಡ ಪ್ರಕರಣನೇ, ಅವ್ರ ಹೆಸರು ಉಲ್ಲೇಖ ಮಾಡೋದು ಬೇಡ ಇಲ್ಲಿ. ಬಟ್ ದರ್ಶನ್ ಅವ್ರಿಗೆ ಆ ರಿಯಲೈಸ್ ಆಗ ದರ್ಶನ್ ನಮ್ಮ ಪ್ರೀವಿಯಸ್ ಕೂಡ ಮಾತಾಡಿದ್ದೆ, ಕುಡಿದಾಗ ಮಾತ್ರ ಕಂಟ್ರೋಲ್ ಸಿಗಲ್ಲ, ಕುಡಿಲಿಲ್ಲ ಅಂದರೆ ದರ್ಶನ್ ದೇವರಂತ ಮನುಷ್ಯ ಅಂತ. ಹೌದು ಸರ್. ಎಸ್ ಸರ್ ನೋ? ಎಸ್ ಸರ್, ಕರೆಕ್ಟ್. ಅಗ್ನಿಶ್ರೀಧರ್ ಹಿರಿಯ ಪತ್ರಕರ್ತರು ಅಗ್ನಿಶ್ರೀಧರ್ ಹೇಳ್ತಿರೋದು ಇದನ್ನೇ, ಬಹುತೇಕ ಜನ ಹೇಳ್ತಿರೋದೇನೆ. ದರ್ಶನ್ ಕುಡಿದ್ರೆ ಮನುಷ್ಯ ಅಲ್ಲ, ಕುಡಿಲಿಲ್ಲ ಅಂದರೆ ದೇವರಂತ ಮನುಷ್ಯ. ಕುಡ್ದಾಗ ಮಾತ್ರ ಮನುಷ್ಯನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ. ಈಗ ಜೈಲಲ್ಲಿದ್ದಾರೆ, ಕುಡಿತಿಲ್ಲ, ಕುಡಿತಾ ಬಿಟ್ಟಾಗ ಸಹಜವಾಗಿ ಕುಡ್ದಿಲ್ಲ ಅಂತಾರೆ ದರ್ಶನ್ ಆಲೋಚನೆ ಒಳ್ಳೇದಿರುತ್ತೆ. ಸೊ ಆ ಪಶ್ಚಾತ್ತಾಪ ಈಗ ಅದು ಕಾಡ್ತಿರ್ಬೋದೇನೋ. ಹಾಗಾಗಿ ಇವೆಲ್ಲ ಯಾರು ಭೇಟಿ ಆದ್ರೂ ಕೂಡ ಆ ಪಶ್ಚಾತ್ತಾಪದ ಮಾತುಗಳನ್ನ ಆಡ್ತಿರ್ಬೋದೇನೋ. ಅದರ ಪರಿಣಾಮ ಈ ಹೊರಗಿನ. ಬಟ್ ಇದು ಫಸ್ಟ್ ಟೈಮ್ ಅಲ್ಲ ಸರ್ ದರ್ಶನ್ಗೆ ಜೈಲು ಹೋಗ್ತಿರೋದು. ಅಲ್ಲೇ ಹಿಂದೊಮ್ಮೆ ವಿಜಯಲಕ್ಷ್ಮಿ ಅವ್ರ ಮೇಲೆ ಹಲ್ಲೆ ನಡೆದಾಗ ಕೂಡ ದರ್ಶನ್ ಜೈಲಿಗೆ ಹೋಗಿ ಬಂದಿದ್ರು. ಅಂದ್ರೆ ಜೈಲ್ ಹೆಂಗಿರುತ್ತೆ ಹೆಂಗಿಲ್ಲ, ಅಲ್ಲಿ ಅನುಭವ ಏನು ಅನ್ನೋದು ಗೊತ್ತೇ ಇರುತ್ತಲ್ಲ. ನಿಮ್ಗೇನು ಡೌಟು ಬದಲಾಗಿಲ್ಲ ಅವರು ಅಂತಾರ ಅನ್ಬೋದು ಸರ್, ಬಹುಶಃ ಇರ್ಬೋದು. ಈಗ ನಾನು ಅದನ್ನೇ ಹೇಳ್ತಿರೋದು ನಿಮ್ಗೆ, ದರ್ಶನ್ ಕುಡ್ದಾಗ ಮಾತ್ರ ಕಂಟ್ರೋಲ್ ಸಿಗಲ್ಲ, ಕುಡಿಲಿಲ್ಲ ಅಂದ್ರೆ ದರ್ಶನ್ ದೇವರಂತ ಮನುಷ್ಯ ಅನ್ನೋದೇ ಸುತ್ತಮುತ್ತಲವ್ರ ಮಾತು. ದರ್ಶನ್ ಈಗಲೂ ಬದಲಾಗಬೇಕು, ದರ್ಶನ್ ಜೀವನ ಉಳಿದ ಜೀವನವನ್ನ ಚೆನ್ನಾಗಿ ಕಳಿಬೇಕು ಅಂದ್ರೆ ಕುಡ್ತಾ ಬಿಡಬೇಕು, ಕುಡಿಬಾರ್ದು ಸರ್. ಅದೆಲ್ಲಕ್ಕಿಂತ ಈಗ ಜೈಲಲ್ಲಿರೋ ಕಾರಣ ಕುಡ್ತಾ ಇಲ್ಲ. ಸಹಜವಾಗಿ ಏನಾಗುತ್ತೆ, ಕುಡ್ದಿಲ್ಲ ಅಂದಾಗ ಕ್ರೌರ್ಯ ಲೆಕ್ಕಾಚಾರಗಳು ಮನ್ಸಿಗೆ ಬರಲ್ಲ, ಪಶ್ಚಾತ್ತಾಪ ಮನ್ಸಿಗೆ ಆಗುತ್ತೆ. ಆ ಪಶ್ಚಾತ್ತಾಪದ ಭಾವನೆಯನ್ನೇ ವ್ಯಕ್ತಪಡಿಸಿರ್ಬೋದೇನೋ. ಆ ರೇಣುಕಾಸ್ವಾಮಿ ಆ ಮಗು ಅವು ಇವು ಒಂದು ಚರ್ಚೆಗೆ ಬಂದಾಗ ಹಿಂಗೆ ಆಗ್ಬಾರ್ದಾಗಿತ್ತು, ಅದು ಎಡವಟ್ಟ ಆಗ್ಬಿಡ್ತು, ಇವೆಲ್ಲವೂ ಬಂದಿರ್ಬೋದು. ಆ ಕಾರಣಕ್ಕೆ ಏನು ಹೇಳ್ತಾ ಇದ್ದಾರೆ ಏನಂದ್ರೆ ನಟ ನಟಿಯರು ಪಾರ್ಟಿ ಗಿರ್ಟಿ ಇರುತ್ತೆ, ನಟರು ಎಣ್ಣೆ ಹಾಕೋರು ತಪ್ಪಲ್ಲ, ಮಾಡ್ತಾರೆ ಕಾಮನ್ ಪಾರ್ಟಿಗಳಲ್ಲಿ. ಬಟ್ ಆದ್ರೆ ದರ್ಶನ್ಗೆ ಮುಳುವಾಗಿದ್ದು ಇಲ್ಲಿ ಏನೊಂದು ಸರ್ಕಲ್ ಇದೆಯಲ್ಲ, ಗ್ಯಾಂಗ್, ಆ ಗ್ಯಾಂಗೇ ಸರ್ ಮುಳುವಾಗಿದ್ದು. ಕರೆಕ್ಟ್. ಏನಾದ್ರೂ ದರ್ಶನ್ ಜೊತೆ ಇದ್ದಂತವ್ರು ಅಣ್ಣ ನೀನ್ ಇದೆಲ್ಲ ಮಾಡಕ್ ಹೋಗ್ಬೇಡ, ಬುದ್ಧಿವಾದ ಹೇಳಿ ಬಿಟ್ಬಿಡೋಣ ಅಂತಂದಿದ್ರೆ ಇವತ್ತು ದರ್ಶನ್ ಜೈಲಿಗೆ ಹೋಗ್ತಾ ಇದ್ದಿಲ್ಲ. ಜೊತೆಲಿದ್ರು ಅಣ್ಣ ಹೊಡೆದೆ, ನೀನೊಂದು ಹೊಡಿ ನಾನೊಂದು ಹೊಡಿ, ಅಣ್ಣ ಬಾ ಹೊಡಿ, ಅಲ್ಲೋಡಿ ಇಲ್ಲೋಡಿ ಅಂತ ಕರೆದು ಬಿಲ್ಡಪ್ ಕೊಟ್ಟು ರೇಣುಕಾಸ್ವಾಮಿ ಬಲಿ ಹಾಕಿ ಒಂದ್ ರೀತಿಯ ಭವಿಷ್ಯವನ್ನು, ದರ್ಶನ್ ಅವರ ಭವಿಷ್ಯವನ್ನು ಕೂಡ ಬಲಿ ಹಾಕಿದ್ದೆ ಸುತ್ತಮುತ್ತ ಇದ್ದವರು. ಸರ್ ಏನಂದ್ರೆ ಸಹವಾಸ ದೋಷ. ಇಲ್ಲಿ ರೇಣುಕಾಸ್ವಾಮಿ ಕೂಡ ಒಳ್ಳೆನಂತ ನಾ ಹೇಳಕ್ ಹೋಗ್ತಿಲ್ಲ, ಯಾರು ಹೇಳ್ತಾ ಇಲ್ಲ. ಸಾಕಷ್ಟು ನಟ ನಟಿಯರಿಗೆ ಮೆಸೇಜ್ ಮಾಡಿದ್ದಾನೆ ವಿಕೃತವಾಗಿ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಒಂದಿಷ್ಟು ನಟಿಯರ ಶೋ ಕೂಡ ಮಾಡಿದ್ದಾರೆ ಮೆಸೇಜ್ಗಳು. ನಮ್ಮ ಆಫೀಸ್ ಬಂದು ಇಂಟರ್ವ್ಯೂ ಹೇಳಿದ್ರು. ಬಟ್ ಅವನು ಕೂಡ ಒಳ್ಳೆನಲ್ಲ, ಬುದ್ಧಿವಾದ ಹೇಳ್ಬೋದಿತ್ತು, ಇಲ್ಲ ಸೈಬರ್ ಕ್ರೈಮಿಗೆ ಹೇಳ್ಬೋದಿತ್ತು, ಕಂಪ್ಲೇಂಟ್ ಕೊಡು. ಇದೇ ಚಿತ್ರದುರ್ಗ ಸೈಬರ್ ಠಾಣೆಗೆ ದರ್ಶನ ಒಂದು ಕರೆ ಮಾಡಿ ಸರ್ ಹಿಂಗ್ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ಏನೋ ಇವತ್ತು ರೇಣುಕಾಸ್ವಾಮಿ ಜೈಲಿಗೆ ಹೋಗ್ತಿದ್ನೋ ಅಥವಾ ಜೈಲ್ ಶಿಕ್ಷೆ ಅನುಭವ ಸ್ವರ ಬರ್ತಿದ್ನೋ ಗೊತ್ತಿಲ್ಲ. ಈಗ ಒಳ್ಳೆ ವಿಷಯ ಏನ್ ಗೊತ್ತಾ, ಎಲ್ರಿಗೂ ಪರಿವರ್ತನೆಗೆ ಅವಕಾಶ ಇರುತ್ತೆ. ಇದೆಲ್ಲ ಪೋಸ್ಟ್ ಮಾರ್ಟಮ್ ಈಗ ನಾವು ಮಾತಾಡ್ತಿರೋದು. ಹೌದು ಸರ್. ಹಿಂಗೆ ಮಾಡ್ಬೋದಾಗಿತ್ತು ಅಂತ ಈಗ ಆಗೋಗಿದೆ.
ವಾಟ್ ನೆಕ್ಸ್ಟ್ ಅಂದರೆ ಬೇಲ್ಗೆ ಅಪ್ಲಿಕೇಶನ್ ಹಾಕಿಲ್ಲ, ಎಷ್ಟೋ ಕಷ್ಟವೋ ಸುಖವೋ ಏನು ಕೋರ್ಟ್ ಹೇಳಿರುತ್ತೆ ಆ ಶಿಕ್ಷೆ ಅನುಭವಿಸಿ ನಾನು ಬರ್ತೀನಿ, ಆಚೆ ಬಂದು ಮಾಡೋದೇನಿಲ್ಲ, ಇಲ್ಲಿದ್ದಷ್ಟು ಒಳ್ಳೆಯದು ಅನ್ನೋ ದೆಸೆಯಲ್ಲಿ ಬದಲಾವಣೆಗಾಗಿ ಅಲ್ಲೇ ಇರ್ಬೋದೇನೋ. ಸರ್ ಬಟ್ ಅದು ಸದ್ಯಕ್ಕೆ ಸಾಧ್ಯ ಇಲ್ಲ ಸರ್, ಯಾಕಂದ್ರೆ ನೀವು ರಮ್ಯಾ ನೋಡಿ ಒಂದು ಈಗ ನೀವು ಕುಡಿತಾ ಬಿಡೋದ್ರ ಜೊತೆಗೆ ಸಹವಾಸನೂ ಬಿಡಬೇಕು ಅಂತ ದರ್ಶನ್ ಬದಲಾಗಬೇಕು. ಖಂಡಿತ ಸರ್, ಸಹವಾಸ ಇರ್ಲಿ, ಬಟ್ ಒಳ್ಳೆಯ ಸಹವಾಸ ಇರ್ಲಿ, ಕೆಟ್ಟವ್ರ ಸಹವಾಸ ಬೇಡ. ಪಾಪ ದರ್ಶನ್ ಅವ್ರ ಸ್ನೇಹಿತರೆಲ್ಲ ಹಿಂದೆ ಅಣಜಿ ನಾಗರಾಜ್ ಅವ್ರ ಸಮೇತ, ಸಂದೇಶು ಮೈಸೂರು ಸಂದೇಶ್ ಹೋಟೆಲ್ ಅವರು, ಸಂದೇಶು ಹಿಂಗೆಲ್ಲ ಅವ್ರದ್ದೇ ಒಂದು ಬೇರೆ ಬಳಗ ಇತ್ತು, ಸಭ್ಯಸ್ಥರ ಬಳಗ. ಸಭ್ಯಸ್ಥರ ಬಳಗ ಬಿಟ್ಟು ಹೆಂಗೆಂಗೋ ಆಡೋರ ಜೊತೆ ಸಹವಾಸ ಸೇರಿದ ಪರಿಣಾಮ ಇವೆಲ್ಲ ಫೇಸ್ ಮಾಡ್ತಿದ್ದಾರೆ ಅಂತ. ಬಟ್ ಈ ಪ್ರಕರಣದಲ್ಲಿ ಇನ್ನೂ 14 ದಿನಗಳ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಸರ್ ಆಗಸ್ಟ್ 1ನೇ ತಾರೀಕುವರೆಗೂ ಪರಪ್ಪನಗ್ರಹ ಅದು ಇನ್ನೂ ಮುಂದುವರಿಯುತ್ತೆ. ಅವ್ರಿಗೆ ಗೊತ್ತೇನೋ ಹೇಳ್ತಿದ್ರಿ ಮತ್ತೆ. ಇಲ್ಲಿ ದರ್ಶನ್ ಏನೋ ಅರೆಸ್ಟ್ ಆಗಿದ್ದಾರೆ, ಒಳಗಿದ್ದಾರೆ, ಓಕೆ, ಬಟ್ ಅದ್ರಲ್ಲಿ ಒಂದಿಷ್ಟು ಜನ ಅಮಾಯಕರಿದ್ದಾರೆ ಸರ್. ಯಾಕಂದ್ರೆ ಅವ್ರ ಫ್ಯಾಮಿಲಿಯಲ್ಲಿ ನೋಡಿದ್ರೆ ವಿನಾಯಕ್ ಮಾಡಿರೋದು ಅವರೆಲ್ಲ ಅಮಾಯಕರವ್ರೆ ಅಂತ ಹೇಳ್ತೀರಿ. ಅಲ್ಲಿ ಯಾರೋ ಒಳಗಡೆ ಇರೋರು ಮನೆಯವ್ರ ಅಮಾಯಕರು ಅಂತೇಳಿ ಒಪ್ಕೋತೀನಿ. ಐ ಆಮ್ ನಾಟ್ ಅಗ್ರಿ ವಿತ್ ಯು. ಈ ವಿಷಯ ಒಪ್ಪಕ್ಕೆ ರೆಡಿನೇ ಇಲ್ಲ ನಾನು. 17 ಜನದಲ್ಲಿ ಯಾರ್ಯಾರು ಎಲ್ಲರದು ಕೂಡ ದೃಢ ಆಗಿದೆ ಅಂತ ನೀವು ಬರೆದಿದ್ದೀರಿ, ನಾನು ಓದಿದ್ದೀನಿ, ನಿಮಗೂ ಗೊತ್ತು. ಅವ್ರ ಫ್ಯಾಮಿಲಿಯವ್ರ ಅಮಾಯಕರು ಅಂತೇಳಿ ಅವ್ರು 17 ಜನದಲ್ಲಿ ಅಮಾಯಕರವ್ರೆ ಅಂದ್ರೆ ನಾನು ಒಪ್ಪಕ್ಕೆ ರೆಡಿನೇ ಇಲ್ಲ ಅದನ್ನು. ಯಾರ್ಯಾವ ತಾವೇನು ಹೇಳ್ತೀರಿ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ದರ್ಶನ್ ಅವ್ರು ಬದಲಾಗ್ತಾರ ಜೈಲಿಂದ ಬಂದಮೇಲೆ? ತಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.